ಕ್ಯಾಬಿನೆಟ್ನಲ್ಲಿ ಅಂಗೀಕಾರಗೊಂಡ ಹಲವಾರು ಬಿಲ್ಗಳಿಗೆ ಈಗ ರಾಜ್ಯಪಾಲರು ಬ್ರೇಕ್ ಹಾಕಿದ್ದಾರೆ. ಬಿಲ್ಗಳಿಗೆ ಬ್ರೇಕ್ ಹಾಕಿರುವ ವಿಚಾರಕ್ಕೆ ಈಗ ಮತ್ತೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ನಡುವೆ ತಿಕ್ಕಾಟ ಈಗ ಶುರುವಾಗಿದೆ. ಸಾಕಷ್ಟು ಬಿಲ್ಗಳಿಗೆ ಬ್ರೇಕ್ ಬಿದ್ದಿದೆ. ಮತ್ತೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ನಡುವೆ ತಿಕ್ಕಾಟ ಶುರುವಾಗಿದೆ. ದ್ವೇಷ ಭಾಷಣ ಬಿಲ್ಲನ್ನ ರಾಜ್ಯಪಾಲ ಈಗ ಗೆಹ್ಲೋಟ್ ತಡೆ ಹಿಡಿದಿದ್ದಾರೆ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ಬಿಲ್ ಅಂಗೀಕಾರಗೊಂಡಿತ್ತು. ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಕೂಡ ಬಿಲ್ ಅಂಗೀಕರಿಸಿತ್ತು ಸರ್ಕಾರ. ಇದೀಗ ದ್ವೇಷ ಭಾಷಣ ಬಿಲ್ಗೆ ಅಂಕಿತ ಹಾಕಿಲ್ಲ, ಗವರ್ನರ್ ಬ್ರೇಕ್ ಹಾಕಿದ್ದಾರೆ. ಇನ್ನು ಬಿಲ್ ಸರ್ಕಾರಕ್ಕೆ ವಾಪಸ್ ಕಳಿಸದೆ ತಮ್ಮಲ್ಲಿಯೇ ಇಟ್ಕೊಂಡಿದ್ದಾರೆ ಗವರ್ನರ್. ದ್ವೇಷ ಭಾಷಣ ಬಿಲ್ ಅದನ್ನು ಪರಿಶೀಲನೆಗೆ ಒಳಪಡಿಸಬೇಕಾಗಿದೆ. ಜೊತೆಗೆ ವಾಕ್ ಸ್ವಾತಂತ್ರ್ಯ ಹತ್ತಿಕ್ಕುವ ಹುನ್ನಾರ ಅಂತ ಬಿಜೆಪಿ ಕೂಡ ದೂರಿತ್ತು. ಬಿಲ್ಗೆ ತಡೆ ನೀಡುವಂತೆ ಗವರ್ನರ್ಗೆ ಬಿಜೆಪಿ ನಿಯೋಗ ದೂರು ಕೂಡ ಕೊಟ್ಟಿತ್ತು. ರಾಜ್ಯ ಸರ್ಕಾರ ಕಳಿಸಿದ ಬಿಲ್ಗೆ ಈಗ ರಾಜ್ಯಪಾಲ ಗೆಹ್ಲೋಟ್ ಈಗ ಬ್ರೇಕ್ ಹಾಕಿದ್ದಾರೆ. ಅಂದರೆ ಸರ್ಕಾರ ಕಳಿಸಿದ 22 ವಿಧೇಯಕಗಳು, ಈ 22 ವಿಧೇಯಕಗಳಲ್ಲಿ ಸುಮಾರು ಒಂದು 19ಕ್ಕೆ ಈಗ ಗವರ್ನರ್ ಅಂಕಿತವನ್ನು ಹಾಕಿದ್ದಾರೆ. ಇನ್ನೊಂದು 2-3 ಬಿಲ್ಗಳು ಹಾಗೆ ಪೆಂಡಿಂಗ್ ಇದ್ದಾವೆ. ಜೊತೆಗೆ ಬಿಜೆಪಿಯವರು ಒಂದು ಕಡೆ ರಾಜ್ಯಪಾಲರಿಗೆ ಹೋಗಿ ದೂರನ್ನು ಕೊಡ್ತಾರೆ. ಇದನ್ನು ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಹುನ್ನಾರ ನಡೀತಾ ಇದೆ ಅಂತ. 22 ವಿಧೇಯಕಗಳ ಪೈಕಿ 19 ವಿಧೇಯಕಗಳಿಗೆ ಅನುಮೋದನೆ ಸಿಕ್ಕಿದೆ. ಒಳ ಮೀಸಲಾತಿ ಕುರಿತ ವಿಧೇಯಕ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಸಹ ವಾಪಸ್ ಕಳಿಸಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಮಸೂದೆ ಅಂತ ಬಂದಾಗ ಮಸೂದೆಗಳನ್ನು ಅದನ್ನು ತಡೆ ಹಿಡಿಯುವಂಥದ್ದು ಅಥವಾ ಅದಕ್ಕೆ ಅಂಕಿತ ಹಾಕುವಂತಹ ಒಂದು ಜವಾಬ್ದಾರಿ ರಾಜ್ಯಪಾಲರಿಗೆ ಇರ್ತದೆ. ಅದಕ್ಕೆ ಕಾಲಾವಧಿ ಇಲ್ಲ. ಮತ್ತು ಸುಪ್ರೀಂ ಕೋರ್ಟ್ನ ಒಂದು ಸೂಚನೆ ಇದೆ, 1 ತಿಂಗಳಿಂದ 3 ತಿಂಗಳೊಳಗಡೆ ಅದು ಒಪ್ಪಿಗೆ ಕೊಡ್ಬೋದು ಅಥವಾ ಅದನ್ನು ತಡೆ ಹಿಡಿಬೋದು. ಅದು ರಾಜ್ಯಪಾಲರಿಗೆ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಮತ್ತು ಕೆಲವೊಂದಿಷ್ಟು ಸುಪ್ರೀಂ ಕೋರ್ಟ್ನ ರೂಲ್ಸ್ಗಳನ್ನು ಆಯಾ ರಾಜ್ಯದ ರಾಜ್ಯಪಾಲರು ಕೂಡ ಫಾಲೋ ಮಾಡ್ತಾ ಇರ್ತಾರೆ. ಮತ್ತು ಸಹಜವಾಗಿ ಗೆಹ್ಲೋಟ್ ಕೂಡ ಅದೇ ನಿಟ್ಟಿನಲ್ಲಿದ್ದಾರೆ. ಯಾಕಂದರೆ ಯಾವುದಕ್ಕೆ ಮುದ್ರೆಯನ್ನು ಒತ್ತಬೇಕು, ಯಾವುದಕ್ಕೆ ಒತ್ತಬಾರ್ದು ಅನ್ನುವಂತಹ ವಿವೇಚನೆ ಅವರಿಗೂ ಕೂಡ ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ಒಂದು ಕಡೆಗೆ ದ್ವೇಷ ಭಾಷಣ ಮಾಡಿದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಸಂಪುಟ ಸಭೆಯಲ್ಲಿ ತೀರ್ಮಾನಕ್ಕೆ ಬರ್ತಾರೆ. ಅದೊಂದು ಕಡೆ ಅನುಮೋದನೆ ಕೂಡ ಸಿಗ್ತದೆ ಸಂಪುಟದಲ್ಲಿ. ಆ ಬಿಲ್ ಈಗ ರಾಜ್ಯಪಾಲರಿಗೆ ಹೋಗುತ್ತೆ. ಇವರು ಏನೇ ಇವಾಗ ಅನುಮೋದನೆ ಮಾಡಿಕೊಂಡ್ರು ಕೂಡ ರಾಜ್ಯಪಾಲರು ಸಹಿ ಹಾಕಿದ್ರೇ ಆ ಬಿಲ್ಗೆ ಒಂದು ಜೀವ. ಇಲ್ಲಾಂದರೆ ಆ ಬಿಲ್ಗೆ ಯಾವುದೇ ರೀತಿಯಾದಂತಹ ಜೀವ ಇರಲ್ಲ. ರಾಜ್ಯಪಾಲರು ಅದಕ್ಕೆ ಇನ್ನೂ ಕೂಡ ಸಹಿ ಹಾಕಿಲ್ಲ. ಜೊತೆಗೆ ಈ ಮೀಸಲಾತಿ ವಿಚಾರ ಇರ್ಬೋದು, ಅದಕ್ಕೂ ಕೂಡ ಅವರು ಇನ್ನೂ ಕೂಡ ಸಹಿ ಹಾಕಿಲ್ಲ. ಅಂದರೆ ಒಳ ಮೀಸಲಾತಿ ಕುರಿತು ವಿಧೇಯಕ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಸರ್ಕಾರಕ್ಕೆ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಸಹ ಈಗ ವಾಪಸ್ ಕಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ರಾಘವೇಂದ್ರ, ಚಳಿಗಾಲದ ಅಧಿವೇಶನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಸದ್ದು ಗದ್ದಲದ ನಡುವೆನೇ ದ್ವೇಷ ಭಾಷಣಕ್ಕೆ ಒಂದು ಕಡೆ ಸರ್ಕಾರದಿಂದ ಒಂದು ಬಿಲ್ ಪಾಸ್ ಆಗ್ತದೆ. ಬಿಜೆಪಿಯವರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾರೆ. ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ತಲುಪಿದೆ. ಇನ್ನೂ ಕೂಡ ಸಹಿ ಹಾಕಿಲ್ಲ, ಅವರು ಮುದ್ರೆ ಒತ್ತಿಲ್ಲ ಅನ್ನುವಂಥ ಮಾಹಿತಿ ಇದೆ. ಯಾತಕ್ಕೋಸ್ಕರ ಒಂದು ಡಿಲೇ ಆಗ್ತಾ ಇರ್ಬೋದು ಅಂತ ರಾಘವೇಂದ್ರ? ಸಚಿನ್, ಪ್ರಮುಖವಾಗಿ ಏನೋ ಈ ದ್ವೇಷ ಭಾಷಣದ ಬಿಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಮತ್ತೆ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ವಾಕ್ಸಮರ ಮತ್ತೆ ಜಟಾಪಟಿ ಸಹ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ನಡೆದಿತ್ತು. ಅದರ ಮಧ್ಯೆಯೂ ಸಹ ಆ ಬಿಲ್ಲನ್ನು ಅಂಗೀಕಾರ ಮಾಡಿ ಇದೀಗ ರಾಜ್ಯಪಾಲರಿಗೆ ಅಂಕಿತಕ್ಕೋಸ್ಕರ ಕಳಿಸಲಾಗಿತ್ತು. ಸುಮಾರು 22 ಕಾಯ್ದೆಗಳನ್ನು ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಅದರಲ್ಲಿ 19 ಕಾಯ್ದೆಗಳಿಗೆ ಇದೀಗ ರಾಜ್ಯಪಾಲರು ಹಾಕಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂತಹ ಏನು 3 ಬಿಲ್ಗಳೇನಿದ್ದಾವೆ ಅವುಗಳನ್ನು ವಾಪಸ್ ಒಂದನ್ನು ತಮ್ಮಲ್ಲೇ ಇಟ್ಕೊಂಡು 2 ವಾಪಸ್ ಕಳಿಸಿರ್ತಕ್ಕಂಥದ್ದು. ತಮ್ಮಲ್ಲೇ ಇಟ್ಕೊಂಡಿರ್ತಕ್ಕಂಥ ಬಿಲ್ ಅಂದರೆ ಅದು ದ್ವೇಷ ಭಾಷಣದ ಬಿಲ್ಲನ್ನು ಅದನ್ನು ಪರಿಶೀಲನೆ ಮಾಡಬೇಕಾಗಿದೆ. ಅದರಲ್ಲಿ ಯಾವೆಲ್ಲ ಸರ್ಕಾರ ತೆಗೆದುಕೊಂಡಿದೆ ಕ್ರಮವನ್ನು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಗೆ ಒಳಪಡಿಸಿ ನಂತರ ಅದನ್ನು ನಾನು ಮುಂದೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಪ್ರೆಸ್ ನೋಟನ್ನು ಸಹ ಹೊರಡಿಸಿರ್ತಕ್ಕಂಥದ್ದು. ಇನ್ನೊಂದು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಬಿಲ್ಲನ್ನು ಸರ್ಕಾರಕ್ಕೆ ವಾಪಸ್ ಕಳಿಸಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನು ಕೇಳಿ ಅದೇ ರೀತಿ ದ್ವೇಷದ ಬಿಲ್ ಏನಿದೆ ಇದು ಸಾಕಷ್ಟು ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡಿಯನ್ನ ಮಾಡುತ್ತೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಗುಡುಗಿದ್ವು. ಜೊತೆಗೆ ಸ್ವತಃ ಖುದ್ದಾಗಿ ಬಿಜೆಪಿಯ ಮತ್ತೆ ಜೆಡಿಎಸ್ನ ನಾಯಕರು ಒಟ್ಟಾಗಿ ಹೋಗಿ ರಾಜ್ಯಪಾಲರಿಗೆ ದೂರನ್ನು ಸಹ ಕೊಟ್ಟಿದ್ರು. ಇದನ್ನು ಯಾವುದೇ ಕಾರಣಕ್ಕೂ ಸಹ ಇದಕ್ಕೆ ಅಂಕಿತವನ್ನ ಹಾಕಬಾರ್ದು ಅಂತ ಹೇಳ್ಬಿಟ್ಟು. ಹೀಗಾಗಿ ರಾಜ್ಯಪಾಲರು ಇದೀಗ ಅದನ್ನ ಪರಿಶೀಲನೆಗೆ ಒಳಪಡಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವಿನ ಒಂದು ಜಟಾಪಟಿ ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ದ್ವೇಷ ಬಿಲ್ ಅನ್ನ ತಂದಿದ್ದೇ ಆದಲ್ಲಿ ಅದು ಬಿಜೆಪಿ ನಾಯಕರಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ.
ಯಾಕಂದ್ರೆ ಬಿಜೆಪಿ ನಾಯಕರನ್ನ ಕುಗ್ಸೋದಕ್ಕೋಸ್ಕರನೇ ಈ ಬಿಲ್ಲನ್ನ ಜಾರಿಗೆ ತರಲಾಗಿದೆ ಸರ್ಕಾರ. ಯಾವುದೇ ಒಂದು ಹೇಳಿಕೆಗಳನ್ನ ಕೊಡಬೇಕಾದ್ರೆ ಅಳೆದು ತೂಗಿ ಹೇಳಿಕೆಗಳನ್ನ ಕೊಡಬೇಕಾಗುತ್ತೆ. ಒಂದು ಪಕ್ಷ ಕೊಡಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದು. ಆ ಒಂದು ಬಿಲ್ಲಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿತ್ತು. ಹೀಗಾಗಿ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನು ಸರ್ಕಾರದ ವಿರುದ್ಧ ಹೊರಹಾಕಿದ್ರು. ಹೀಗಾಗಿ ಇದೀಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟ ಬಳಿಕ ರಾಜ್ಯಪಾಲರು ಅದನ್ನು ಅಂಕಿತವಾಗದೆ ತಮ್ಮಲ್ಲೇ ಇಟ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಈ ಹಿಂದೆನೂ ಸಹ ಕೆಲವೊಂದಿಷ್ಟು ಬಿಲ್ಗಳನ್ನ ರಾಜ್ಯಪಾಲರು ತಮ್ಮಲ್ಲೇ ಇಟ್ಕೊಂಡು ಅದನ್ನ ರಾಷ್ಟ್ರಪತಿ ಅವರಿಗೆ ಕಳಿಸಿಕೊಡಲಾಗಿತ್ತು. ಅಲ್ಲೂ ಸಹ ಯಾವುದೇ ಕಾರಣಕ್ಕೂ ಸಹ ಬಿಲ್ ಅನುಮೋದನೆ ಆಗಿರಲಿಲ್ಲ. ಹೀಗಾಗಿ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಕೋಲ್ಡ್ ವಾರ್ ಮತ್ತೆ ಮುಂದುವರಿತಕ್ಕಂಥದ್ದು ನಿಶ್ಚಿತ. ಸಚಿನ್, ರವೀಂದ್ರ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ